ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ಎಷ್ಟು ಒಳ್ಳೆ ಕಮೆಂಟ್ ಬರುತ್ತೆ ಅಂದರೆ ಅದರಲ್ಲಿ ಸುಮಾರು ಜನ ಕೇಳೋದು ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ತೀರಾ, ಇಷ್ಟು ಆ್ಯಕ್ಟಿವ್ ಆಗಿ ಹೇಗೆ ಇರ್ತೀರಾ, ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಿರುತ್ತೆ ನಿಮ್ಮದು, ಒಂಥರ ರೊಟೀನ್ ಹೆಂಗಿರುತ್ತೆ ಅಂತ ಕೇಳ್ತಾ ಇರ್ತಾರೆ. ಅದರಲ್ಲಿ ಏನು ಅಂದರೆ ನಾನು ನನ್ನ ಲೈಫಲ್ಲಿ ಕೆಲವು ಒಂದು ಪ್ರಿನ್ಸಿಪಲ್ಸ್ ಅಥವಾ ಹ್ಯಾಬಿಟ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಇದನ್ನೇ ಫಾಲೋ ಮಾಡಬೇಕು, ಸ್ಟಿಕ್ ಆನ್ ಮಾಡಬೇಕು ಅಂತ. ಸೊ ಅದರಿಂದ ನನಗೆ ಹೆಂಗಾಗುತ್ತೆ ಅಂದರೆ ಎಲ್ಲದಕ್ಕೂ ನಾನು ಆರಾಮಾಗಿ ಟೈಮ್ ಕೊಡ್ಬೋದು ಅಂತಲೇ ಇರುತ್ತೆ. ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಮಾಡಿದ್ರೆ ಆಯಿತು ಅಂತ ಡಿಲೇ ಮಾಡ್ತಿರ್ತೀವಿ. ಬಟ್ ಅದನ್ನು ಮಾಡೋಕ್ಕೆ ಟೈಮೇ ಆಗೋಲ್ಲ, ಅದು ಸುಮ್ಮನೆ ಡಿಲೇ ಆಗ್ತಾನೆ ಹೋಗ್ತಿರುತ್ತೆ. ಬಟ್ ನಾನು ಅಂದ್ಕೊಂಡಿರೋ ಬೆಸ್ಟ್ ರೂಲ್ ಏನು ಅಂದರೆ, ಏನಾದರೂ ಮಾಡಬೇಕು ಅಂದರೆ ಎದ್ದು ಆ ಜಾಗಕ್ಕೆ ಹೊರಟೋಗ್ತೀನಿ. ಆಮೇಲೆ ಆಟೋಮೆಟಿಕ್ಕಾಗಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ತುಂಬ ಆ ಥರ ಅನ್ಕೋತಾ ಇದ್ದೆ. ಏಕೆಂದರೆ ನನಗೂ ಸಾಕಾಗಿ ಬರ್ತೀನಲ್ವ, ಸುಮ್ಮನೆ ಮಲ್ಕೊಂಡಿರಬೇಕು, ಕೂತ್ಕೋಬೇಕು, ಕಾಲೆಲ್ಲ ಅಷ್ಟು ಎಳೀತಾ ಇರುತ್ತೆ. ಈಗ ಎಕ್ಸಾಮ್ ಡ್ಯೂಟಿ ಅದೆಲ್ಲ ಹಾಕ್ತಾರೆ ಅಂದರೆ 4 ಅವರ್ಸ್ ನಾನು ನಿಂತೇ ಇರಬೇಕು. 9:30ಇಂದ 1:30ವರೆಗೂ ನಾವು ಆಲ್ಮೋಸ್ಟ್ ನಿಂತೇ ಇರ್ತೀವಿ. ಸೊ ಆ ಥರ ಎಲ್ಲ ಸಿಚುವೇಶನ್ಸ್ ಇದ್ದಾಗ ನಾವೇನೋ ಅಲ್ಲಿ ಮಾಡಿ ಬಂದಿದ್ದೀವಿ, ನಾವಿಲ್ಲಿ ತುಂಬ ರೆಸ್ಟ್ ತೊಗೋಬೇಕು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ಎಕ್ಸ್ಪೆಕ್ಟ್ ಮಾಡೋದೂ ತಪ್ಪು. ಆ್ಯಕ್ಚುಲಿ ಅಲ್ಲೇನು ಸಿಚುವೇಶನ್ಸ್ ಇರುತ್ತೆ ಎಲ್ಲನೂ ನಾವು ಬಿಡಿಸಿ ಹೇಳಿದ್ರೆ ಮನೆಯವ್ರಿಗೆ ಗೊತ್ತಾಗುತ್ತೆ. ಬಿಟ್ಟರೆ ನಾವು ಆದಷ್ಟು ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ಸೈಲೆಂಟಾಗೇ ಇದ್ಬಿಟ್ಟಿರ್ತೀನಿ. ಅದಕ್ಕೆ ಅವರಿಂದ ನಾನು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಹೋಗಲ್ಲ. ಸೈಲೆಂಟಾಗಿ ಎಲ್ಲ ಏನೇನು ಮಾಡ್ಕೋಬೇಕೋ ಮಾಡ್ಕೋತೀನಿ. ಬಟ್ ತುಂಬ ಸುಸ್ತಾಗಿದ್ದರೆ ಬಂದು ಒಂದು ಅರ್ಧ ಗಂಟೆ 20 ನಿಮಿಷ, ಕೆಲವು ಸತಿ 40 ನಿಮಿಷ ಮಲ್ಕೊಳ್ಳೋದಂತೂ ಗ್ಯಾರಂಟಿ. ಮಲ್ಕೊಂಡಾದ್ಮೇಲೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ, ಸರಿ ಮಾಡ್ಬೋದು, ನೆಕ್ಸ್ಟ್ ಹಾಫು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸ್ತಾ ಇರುತ್ತೆ. ನಾನು ಏನೇನು ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ನನ್ನ ಲೈಫ್ ತುಂಬ ಸಿಸ್ಟಮ್ಯಾಟಿಕ್ ಆಗಿದೆ ಅಂತ ಇವತ್ತು ಹೇಳ್ತೀನಿ. ಯಾವಾಗ್ಲೂ ಅಷ್ಟೇ ಅಂದರೆ ಇದನ್ನು ಮಾತ್ರ ನಾನು ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಕೆಲವು ಸತಿ ಫಾಲೋ ಮಾಡಲ್ಲ ಇದನ್ನು. ಏನು ಅಂದರೆ ಸೆಟ್ ಬೆಡ್ ಟೈಮ್ ಅಂತ ಹೇಳ್ತೀವಿ. ನಾವು ಯಾವಾಗ ಹೋಗಿ ಮಲ್ಕೋಬೇಕು ಅಂತ ಕರೆಕ್ಟಾಗಿ ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಬಟ್ ನನ್ನ ವಿಷಯದಲ್ಲಿ ನಾನು ಅದನ್ನ ಇವತ್ತಿನವರೆಗೂ ಫಾಲೋ ಮಾಡೋಕ್ಕಾಗಲ್ಲ. ನಾನು ಎದ್ದೇಳೋದನ್ನು ಕರೆಕ್ಟಾಗಿ ಟೈಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಮಲ್ಗೋದನ್ನು ನನಗೆ ಕೈಲಿ ಆಗ್ತಾನೇ ಇಲ್ಲ. 9:30, 10:30, 11 o'clock, 12 o'clock ಈ ಥರ ಎಲ್ಲ ಆಗೋಗುತ್ತೆ. ಬಟ್ ಎದ್ದೇಳೋದು ಮಾತ್ರ 4:30ಗೆ ಎದ್ದೇಳ್ಬಿಡ್ತೀನಿ. ಸೊ ಆ ರೀತಿ ನೀವೂ ಅಷ್ಟೇ, ಇನ್ ಕೇಸ್ ನಿಮ್ಮ ಕೈಯಲ್ಲಿದೆ, ಕಂಟ್ರೋಲ್ ಆಗುತ್ತೆ ಅಂದರೆ 9:30, 10 o'clock ಅಷ್ಟೊತ್ತಿಗೆ ಪ್ಲೀಸ್ ಮಲ್ಕೊಂಬಿಡಿ. ಬೆಳಗ್ಗೆ ಎದ್ದೇಳೋದು ಟ್ರಸ್ಟ್ ಮೀ ಅದಕ್ಕೇನೂ ಕಷ್ಟ ಆಗೋಲ್ಲ. 1-2 ದಿನ 3 ದಿನ ಎದ್ಬಿಟ್ರೆ 4ನೇ ದಿನ ಹಿಂಗಾಗೋಗುತ್ತೆ ಅಂದರೆ ಯಾವ ಅಲಾರಾಮ್ ಬೇಡ, ನಿಮ್ಮ ಬಾಡಿನೇ ನಿಮಗೆ ಎಬ್ಬಿಸ್ತಾ ಇರುತ್ತೆ. ಸೊ ಅದಕ್ಕೇ ಯಾವಾಗಲೂ ಅಷ್ಟೇ ಒಂದು ಬೆಡ್ ಟೈಮ್ನ ಸೆಟ್ ಮಾಡಿಕೊಂಡು ಆ ಟೈಮ್ಗೆ ಹೋಗಿ ಮಲ್ಕೊಂಬಿಡಿ. ಆಮೇಲೆ ಸಿಚುವೇಶನ್ಸು ಮನೇಲಿ ಹಾಗೆ ಮಾಡ್ಕೊಂಬಿಡಿ. ಆ ಟೈಮಿಗೆ ಕೆಲಸ ಮುಗಿಸ್ಬೇಕು, ಅಷ್ಟೊತ್ತಿಗೆ ನಾನು ಊಟ ಮಾಡಿ, ಮನೆಯವರೆಲ್ಲ ಊಟ ಮಾಡಿ, ಕಿಚನೆಲ್ಲ ಕ್ಲೀನ್ ಮಾಡಿ ಇರಬೇಕು, ಮಕ್ಕಳಿಗೆಲ್ಲ ಓದಿಸಿ ಇರಬೇಕು. ಈ ಥರ ಎಲ್ಲ ನಾವು ವಿತಿನ್ ಆ ಟೈಮ್ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ನಾವು ಹೋಗಿ ಮಲ್ಕೊಂಬಿಡ್ಬೇಕು ಆ ಟೈಮ್ಗೆ. ಸೊ ಈ ರೀತಿ ನಾವು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೋದು. ಆಮೇಲೆ ನನಗೆ ಹೆಲ್ಪ್ ಆಗ್ತಿರೋದೇನು ಅಂದರೆ ನನ್ನ ವಾಕಿಂಗು. ಏನೇ ಆದರೂ ಕೂಡ ವಾಕಿಂಗ್ ಬಿಡಲ್ಲ. ಸೊ ವಾಕಿಂಗ್ ಬಿಡದೇ ಇದ್ದರೆ ಏನಾಗುತ್ತೆ ಅಂದರೆ ನಾವು ಬಾಡಿಯಲ್ಲಿ ಸ್ವಲ್ಪ ಎನರ್ಜಿ, ಫಿಟ್ನೆಸ್ನ ಮೇಂಟೈನ್ ಮಾಡ್ಕೋತೀವಿ. ನಾವು ಏನೇ ಅಂದರೂ ಒಳ್ಳೆ ಹೆಲ್ತ್ ಫುಡ್ ತೊಗೊಂಡ್ರು ಏನೇ ಆದರೂ ಕೂಡ ಬಾಡಿ ಮಸಲ್ಸ್ನ, ಬೋನ್ಸ್ನ ಸ್ವಲ್ಪ ಫಿಟ್ಟಾಗಿ ಇಟ್ಕೋಬೇಕು. ನಾನು ಪರ್ಸ್ನಲಿ ನನಗೆ ಅನ್ನಿಸುತ್ತೆ, ನಾವು ಫಿಟ್ಟಾಗಿದ್ದರೆ ಒಂದು 3 ಕೆಲಸ ಮಾಡೋ ಜಾಗದಲ್ಲಿ ಒಂದು 4 ಕೆಲಸ 5 ಕೆಲಸ ಮಾಡಿರ್ತೀವಿ. ಆಮೇಲೆ ಇಂಪಾರ್ಟೆಂಟ್ ಏನು ಗೊತ್ತಾ, ಸುಸ್ತಿಲ್ದಂಗೆ ಮಾಡಿರ್ತೀವಿ. ಎಷ್ಟೋ ಜನ ಎಲ್ಲರೂ ಮಾಡ್ತೀವಿ, ಬಟ್ ಆಗಿದ ತಕ್ಷಣ ಸುಸ್ತಾಗುತ್ತೆ. ಸೊ ನಾವು ಈ ರೀತಿ ಬಾಡಿನ ಒಳ್ಳೆ ರೀತಿಲಿ ಯೋಗ ಮಾಡ್ಬೋದು, ಮೆಡಿಟೇಷನ್ನು ಅಂತೀವಿ. ಕೂತಿದ್ದ ಜಾಗದಲ್ಲಿ ಉಸಿರಾಡೋದ್ರಿಂದ ಏನು ಉಪಯೋಗ ಅಂತ ಅನ್ಕೋತೀವಿ. ಬಟ್ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ನಮ್ಮ ಮೈಂಡು ಮತ್ತು ಬಾಡಿ ತುಂಬ ಮಟ್ಟಿಗೆ ಒಂದು ಪೀಸ್ನೆಸ್ಸಾಗಿ ಕಂಡುಕೊಡುತ್ತೆ ಮೆಡಿಟೇಷನಲ್ಲಿ. ಆಮೇಲೆ ಸ್ಟಿಲ್ನೆಸ್ ಆಫ್ ಮೈಂಡ್ ಅಂತ ಅಂತೀವಿ. ಈಗ ಯಾರನ್ನ ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ ಅಂದರೆ ಅವ್ರು ಮಾತಾಡೋದಕ್ಕೂ ಮತ್ತು ಯೋಗ ಮಾಡದೇ ಇರೋರು ಮಾತಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ಕಂಪೋಸ್ಡ್ ಮೈಂಡ್ಸೆಟ್ ಇರುತ್ತೆ ಅವ್ರಿಗೆ. ನೀವು ಸುಮ್ಮನೆ ಏನೂ ಇಲ್ಲ, ಸುಮ್ಮನೆ ಕೂತಿದ್ದಾಗ ಒಬ್ಬರೇ ಕೂತಿರ್ತೀರ ಅಲ್ವಾ, ನಿಮ್ಮ ಬ್ರೀತಿಂಗ್ ಮೇಲೆ ಸುಮ್ಮನೆ ಕಾನ್ಸಂಟ್ರೇಷನ್ ಮಾಡ್ತಾಯಿರಿ. ಕಪಾಲಭಾತಿ ಮಾಡುವಂಥದ್ದು ಇವೆಲ್ಲ ಹೆಲ್ತ್ಗೆ ಎಷ್ಟು ಒಳ್ಳೆಯದು. ನಾನು ಯಾವಾಗ ಟೈಮ್ ಸಿಗುತ್ತೆ ಜಸ್ಟ್ ನಾನು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟೆಡ್ ಮಾಡ್ತಾ ಇರ್ತೀನಿ. ತಲೆಯಲ್ಲಿ ನೀವು ಟ್ರಸ್ಟ್ ಮೀ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಆ ರೀತಿ ನಾವು ನಮ್ಮ ಬಾಡಿ ಬಗ್ಗೆನೂ ಕೇರ್ ತೊಗೊಳ್ಳೋದ್ರಿಂದನೂ ನಾವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೋಬೋದು.
ನೆಕ್ಸ್ಟು ಒಂದು ಕನ್ಸಿಸ್ಟೆಂಟ್ ರೊಟೀನು. ಇವತ್ತೊಂದಿನ ಇಷ್ಟು ಕೆಲಸ ಮುಗಿಸ್ಬಿಟ್ಟಿದ್ದೀನಿ, ನಾಳೆ ರೆಸ್ಟ್ ತಗೋ, ಮತ್ತು ನಾಳಿದ್ದು ಮತ್ತೆ ಅದೇ ಫೋನ್ ಸೋಂಬೇರಿತನ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಒಂದು ಕನ್ಸಿಸ್ಟೆಂಟ್ ರೊಟೀನು ನೀವೇ ನೋಡಿ ಫ್ರೆಂಡ್ಸ್. ಒಂದು ಏಜ್ ಆಗಿದ ತಕ್ಷಣ ಯಾರೂ ನಮ್ಮನ್ನು ಮಾನಿಟರ್ ಮಾಡಲ್ಲ, ನಮಗೆ ನಾವೇ ಮಾನಿಟರ್ ಮಾಡ್ಕೋಬೇಕು. ನಾನು ಕರೆಕ್ಟಾಗಿದ್ದೀನಾ, ನನ್ನ ಲೈಫ್ ಸ್ಟೈಲ್ ಕರೆಕ್ಟಾಗಿದೆಯಾ, ನಾನು ಎಷ್ಟು ತಿಂತಾಯಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ ಅಷ್ಟು ತಿನ್ನು, ಇಷ್ಟು ತರಕಾರಿ ತಿನ್ನು, ಹಿಂಗೆ ಕಡಿಮೆ ತಿನ್ನು, ಹಿಂಗೆ ಜಾಸ್ತಿ ತಿನ್ನು ಅಂತ. ಬಟ್ ದೊಡ್ಡವರಾದ್ಮೇಲೆ ಯಾರೂ ನಮ್ಗೆ ಹೇಳಲ್ಲ, ನಮ್ಮ ಬಗ್ಗೆ ನಾವೇ ನೋಡ್ಕೋಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ನು ನಾವು. ಸೊ ಕಡಿಮೆ ತಿನ್ಕೊಂಡು ಎಷ್ಟು ಬೇಕೋ ಅಷ್ಟು ಬ್ಯಾಲೆನ್ಸ್ಡ್ ಫುಡ್ನ ತಿನ್ಕೊಂಡು ಮತ್ತು ಕನ್ಸಿಸ್ಟೆಂಟ್ ರೊಟೀನ್ ಇರಬೇಕು. ಇವತ್ತು ಎದ್ದೇಳ್ತೀನಿ ಅಂದರೆ ನಾಳೆನೂ ಎದ್ದೇಳಬೇಕು, 3ನೇ ದಿನ 4ನೇ ದಿನವೂ ಎದ್ದೇಳಬೇಕು. ಕರೆಕ್ಟಾಗಿ ಒಂದು ಪ್ರೊಡಕ್ಟಿವ್ ಡೇನ ಮಾಡ್ಕೋಬೇಕು. ಹೆಲ್ದಿ ಫುಡ್ ಡೈಲಿ ತಿನ್ನಬೇಕು. ಒನ್ಸ್ ಇನ್ ಎ ವೈಲ್ ಮನುಷ್ಯ ಅಂದಮೇಲೆ ಆಸೆ ಇರುತ್ತೆ, ಜಂಕ್ ಫುಡ್ಸ್ ತಿನ್ನಬೇಕು ಅನಿಸುತ್ತೆ, ತುಂಬ ಹೊತ್ತು ಮಲ್ಕೋಬೇಕು ಅನಿಸುತ್ತೆ, ಲೇಝಿ ಡೇ ಎಲ್ಲ ಒಂಥರ ಲೀಡ್ ಮಾಡಬೇಕು ಅಂತ ಅನಿಸುತ್ತೆ. ಅದು ಕಾಮನ್. ಬಟ್ ಒನ್ಸ್ ಇನ್ ಎ ವೈಲ್ ಆ್ಯಕ್ಟಿವ್ ಆಗ್ತೀವಿ ಅಂದರೆ ಅದು ನಾಟ್ ಕಾಮನ್, ನಾಟ್ ಕರೆಕ್ಟ್ ಕೂಡ. ಯಾವಾಗಲೂ ನಾನು ಲೇಝಿಯಾಗೇ ಇರ್ತೀನಿ, ಒಂದು ತಿಂಗಳಲ್ಲಿ 4 ದಿನ ಮಾತ್ರ ಆ್ಯಕ್ಟಿವ್ ಆಗಿರ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಸೊ ಆದಷ್ಟು ನಾವು ಏನಾದರೂ ಲೇಝಿ ಡೇ ರಿವಾರ್ಡ್ಸ್ ಕೊಡಬೇಕು ಅಂದರೆ ನಾವು ಕಷ್ಟಪಟ್ಟಿರಬೇಕು, ಆಯಿತಾ. ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಯಾವ ಲೆವೆಲ್ಗೆ ಓದ್ತಾ ಇದ್ದಾರೆ ಅಂದರೆ ನಾನು ಅದೇ ಅವ್ರಿಗೆ ಹೇಳ್ತೀನಿ, ಪ್ಲೀಸ್ ತುಂಬ ಕಷ್ಟಪಟ್ಟು ಓದಿ. ಆ ಎಕ್ಸಾಮ್ಸ್ ಮುಗ್ದಾದ್ಮೇಲೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ರಿಲ್ಯಾಕ್ಸ್ ಮಾಡ್ತೀರಲ್ವ, ಅದು ತುಂಬ ಬೆಸ್ಟ್ ಫೀಲಿಂಗು. ಇನ್ ಕೇಸ್ ನಾವು ಕಷ್ಟಪಟ್ಟು ಓದಿಲ್ಲ, ಆಗ ರಜಾ ಬಂದರೂ ಎಂಜಾಯ್ ಮಾಡೋಕ್ಕಾಗಲ್ಲ, ಒಂಥರ ರಿಗ್ರೆಟ್ ಫೀಲಿಂಗೇ ಇರುತ್ತೆ. ಅಯ್ಯೋ ನಾನು ಓದ್ಬೋದಿತ್ತು ಇನ್ನೂ ಅಂತ ರಿಗ್ರೆಟ್ ಫೀಲಿಂಗ್ ಇರುತ್ತೆ. ಸೊ ಅದೇ ಥರ ನಾವು ಕಷ್ಟಪಡೋ ಟೈಮಲ್ಲಿ ತುಂಬ ಕಷ್ಟಪಟ್ಬಿಟ್ಟು ಆಮೇಲೆ ಒಂದು ದಿನ ಅಥವಾ ಅರ್ಧ ದಿನ ನಮಗೋಸ್ಕರ ನಾವು ರಿಲ್ಯಾಕ್ಸ್ ಮಾಡಿಕೊಂಡ್ರೆ ತೃಪ್ತಿ ನಿಜವಾಗ್ಲೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ನನಗೇನು ಇಷ್ಟ ಆಗುತ್ತೆ, ಒಂದು ಒಳ್ಳೆ ಕಪ್ ಕಾಫಿ, ಒಳ್ಳೆ ನೇಚರ್ ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಕೂತಿರೋದು, ಸುಮ್ಮನೆ ಬೆಡ್ ಮೇಲೆ ಮಲಗಿರೋದು. ಇದು ಕಷ್ಟಪಟ್ಟಾದ್ಮೇಲೆ ಈಗ ನಾವು ಮಾಡ್ತೀವಿ ಒಂದು ಇನ್ವಿಜಿಲೇಷನ್ ಏನೋ ಒಂದು ಮಾಡಿದಾಗ 4 ಅವರ್ ನಿಂತಿರ್ತೀವಿ, ಮನೆಗೆ ಬಂದು ಒಂದು 20 ನಿಮಿಷ ಮಲ್ಕೋತೀನಿ ನೋಡಿ, ಸ್ವರ್ಗ ಅದು ನಿಜವಾಗ್ಲೂ. ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ. ಕಷ್ಟಪಟ್ಟು ಆಮೇಲೆ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಮಾಡಿಕೊಂಡೇ ಇದ್ಕೊಂಡ್ರೆ ಬಾಡಿ ಜಿಡ್ಡಾಗಿಬಿಡುತ್ತೆ, ಆಮೇಲೆ ತಲೆಗೆ 108 ಆಲೋಚನೆಗಳು ಬರುತ್ತೆ. ಕೆಲಸಗಳನ್ನ ಹುಡ್ಕೊಂಡು ಮಾಡ್ತಾಯಿದ್ರೆ ಮನೆಯೂ ಕ್ಲೀನಾಗಿರುತ್ತೆ, ಮನಸ್ಸು ತಲೆ ಎಲ್ಲ ಕ್ಲೀನಾಗಿರುತ್ತೆ. ನೆಕ್ಸ್ಟ್ ಬಂದು ಹೆಲ್ದಿ ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೊಳ್ಳೋವಂಥದ್ದು. ನಾನೀಗ ಎಷ್ಟು ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 20 ದಿನ ಆಯಿತು, ಸಂಜೆ 6 ಗಂಟೆ ಮೇಲೆ ಏನೂ ತಿಂತಾಯಿಲ್ಲ. ಬೆಳಗ್ಗೆ ಒಂದು 9 ಗಂಟೆವರೆಗೂ ಏನೂ ತಿನ್ನಲ್ಲ. ಒಂದು 14 ಅವರ್ಸ್ವರೆಗೂ ಒಂದು ನೀರು ಬಿಟ್ಟರೆ, ಬಿಸಿನೀರು ತಣ್ಣೀರು ಇದನ್ನು ಬಿಟ್ಟರೆ ಈವನ್ ಕಷಾಯ ಅದು ಇದು ಏನೂ ತಿಂತಿಲ್ಲ. ಸೊ ಆ ರೀತಿ ನಮಗೆ ಲೇಡೀಸ್ಗೆ ವಯಸ್ಸು ಆಗ್ತಾ ಆದಷ್ಟು ಮೆಟಬಾಲಿಸಮ್ ಕಡಿಮೆ ಆಗುತ್ತೆ. ಸೊ ಸಂಜೆ ಸೂರ್ಯಾಸ್ತ ಆಗೋ ಒಳಗಡೆ ನಾವು ಊಟ ಮಾಡ್ಕೊಳ್ಳೋವಂಥದ್ದು ಮತ್ತು ಒಂದು ಹೆಲ್ದಿ ಹ್ಯಾಬಿಟ್ನ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು. ಏನೋ ಅದು ಇದು ಯೋಚನೆ ಮಾಡಿಕೊಂಡು ಇಡೀ ದಿನ ಹಾಳು ಮಾಡ್ಕೊಳ್ಳೋ ಬದಲು ಯಾವ ರೀತಿ ನನ್ನ ಹೆಲ್ತ್ನ ನೋಡ್ಕೋಬೇಕು, ಯಾವ ರೀತಿ ಮಕ್ಕಳನ್ನೆಲ್ಲ ಖುಷಿಯಾಗಿಡಬೇಕು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು, ಮನೆ ವಾತಾವರಣ ಹೆಂಗೆ ಚೆನ್ನಾಗಿ ಮಾಡ್ಕೋಬೇಕು, ಇದನ್ನೆಲ್ಲ ಥಿಂಕ್ ಮಾಡ್ಕೊಳ್ಳೋದು. ಮತ್ತು ನಮಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ 108 ಆಲೋಚನೆಗಳು ಬರ್ತಾ ಇರುತ್ತೆ. ಅದರಿಂದ ಎಷ್ಟು ಮನಸ್ಸು ಹಾಳು ಅಂದರೆ ಇಡೀ ದಿನ ಅಂತಲ್ಲ, ನಾವು ದಿನಗಳುಗಟ್ಟಲೆ ಹಾಳು ಮಾಡಿಬಿಡ್ತೀವಿ. ಒಂದು ಚಿಕ್ಕ ವಿಷಯ, ಎಷ್ಟೊಂದು ವಿಷಯಗಳು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರಲ್ಲ ಅಂದರೆ ಆದಷ್ಟು ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಏನನ್ನು ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿಕೊಂಡು, ಇಲ್ಲ ನನ್ನ ಲೈಫ್ ಚೆನ್ನಾಗಿ ಹೋಗುತ್ತೆ ಎಲ್ಲ ಯಾವಾಗಲೂ ಹೇಳ್ತೀವಿ ಗೊತ್ತಾ, ಗಿವ್ ಟೈಮ್ ಫಾರ್ ಟೈಮ್ ಅಂತ ಹೇಳ್ತೀವಿ. ಅಂದರೆ ಟೈಮ್ಗೆ ಒಂದು ಟೈಮ್ ಕೊಡ್ತಾಯಿದ್ರೆ ಎಲ್ಲ ಟೈಮ್ ಹೀಲ್ಸ್ ಎವ್ರಿಥಿಂಗ್, ಎಲ್ಲ ಸರಿ ಹೋಗುತ್ತೆ. ನೀವು ತುಂಬ ಚೆನ್ನಾಗಿದ್ದೀರಾ, ಇದೇ ಸಿಚುವೇಶನ್ಸ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ತುಂಬ ಎಕ್ಸೈಟ್ ಆಗೋಕ್ಕೆ ಹೋಗಬೇಡಿ. ನಾರ್ಮಲ್ ಸಟಲಲ್ಲಿ ನಾನು ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ, ನನಗೆ ಇಂಥವೆಲ್ಲ ಓದೋದು ತುಂಬ ಇಷ್ಟ ಆಗುತ್ತೆ. ಲೈಫಲ್ಲಿ ಇರೋದು 2 ದಿನ, ಒಂದು ನಿಮ್ಮ ಪರವಾಗಿರುತ್ತೆ, ಇನ್ನೊಂದು ನಿಮ್ಮ ವಿರುದ್ಧವಾಗಿರುತ್ತೆ. ನಿಮ್ಮ ಪರವಾಗಿದ್ದರೆ ಖುಷಿಯಾಗಿರಿ, ನಿಮ್ಮ ವಿರುದ್ಧವಾಗಿದ್ದರೆ ಕಲೀರಿ. ಇಷ್ಟೇ, ಇಂಥ ದಿನಗಳೇ ಜಾಸ್ತಿ. ಕೆಲವು ದಿನಗಳಲ್ಲಿ ನಾವು ತುಂಬ ಖುಷಿಯಾಗಿರ್ತೀವಿ, ಎಂಜಾಯ್ ಮಾಡ್ತೀವಿ, ಇಂಥ ದಿನ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಕೆಲವು ದಿನದಲ್ಲಿ ಎಷ್ಟು ಕುಗ್ಗೋಗ್ತೀವಿ, ಅಳು ಬರ್ತಾ ಇರುತ್ತೆ, ಸೋತೋಗಿರ್ತೀವಿ, ಅಂದ್ಕೊಂಡಿದ್ದು ಏನೂ ಆಗ್ತಾ ಇರಲಿಲ್ಲ. ಸೊ ಖುಷಿ ಬಂದಾಗ ಹಿಗ್ಗೋದಲ್ಲ, ದುಃಖ ಬಂದಾಗ ಕುಗ್ಗೋದಲ್ಲ. ಎಲ್ಲನೂ ನಾನು ಯಾವಾಗಲೂ ಹೇಳೋಂಗೆ ಒಂದು ಸ್ಟ್ರೇಟ್ ಲೈನ್ ಥರ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಕ್ಸೈಟ್ಮೆಂಟು ಮತ್ತು ಎಲ್ಲ ಡಿಪ್ರೆಷನ್ನು ಇವೆಲ್ಲ ಯಾವುದೂ ಲೈಫಲ್ಲಿ ಇರಬಾರ್ದು. ನಮಗೆ ವಯಸ್ಸು ಆಗ್ತಾ ಒಂದೊಂದು ವರ್ಷ ಕಳೀತಾ ನಮ್ಮದ್ರಲ್ಲಿ ಒಂದು ಮೆಚುರಿಟಿ ಬರಬೇಕು ಅಂತ ನನಗನ್ಸುತ್ತೆ. ಯಾವುದಕ್ಕೆ ರಿಯಾಕ್ಟ್ ಆಗಬಾರ್ದು.
ಮಾಡಬಾರ್ದು, ಯಾವುದಕ್ಕೆ ರಿಯಾಕ್ಟ್ ಆಗಬೇಕು, ಯಾರನ್ನು ನಮ್ಮ ಹತ್ರ ಇಟ್ಕೋಬೇಕು, ಯಾರಿಗೆ ಬೆಲೆ ಕೊಡಬೇಕು, ಯಾರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು. ಇದೆಲ್ಲ ನಮಗೆ ಒಂದೊಂದು ವರ್ಷ ಕಳೀತಾ ನೋಡಿ ನಾವು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇರುವಾಗೆ ಈಗ ಇಲ್ಲ. ನಾನು ಕೆಲವು ಸತಿ ಸುಮ್ಮನೆ ಕೂತಾಗ ನನ್ನ ಚೈಲ್ಡ್ಹುಡ್ ಡೇಸ್ನೆಲ್ಲ ನೆನೆಸ್ಕೊತಾ ಇರ್ತೀನಿ. ಆಗೆಲ್ಲ ಒಂದು ಪೆನ್ಸಿಲ್ಗೆ, ಒಂದು ರಬ್ಬರ್ಗೆ ಏನೋ ಒಂದು ನೀವು ನಂಬಲ್ಲ, ನಾನೊಂದು ಬ್ಯಾಗಿಗೆ ಎಷ್ಟು ಹತ್ತಿದ್ದೀನಿ, ನನ್ನ ಫೇವ್ರೆಟ್ ಬ್ಯಾಗು ಅಂತ. ಸೊ ಈ ರೀತಿ ಚಿಕ್ಕ ಪುಟ್ಟದಕ್ಕೂ ಎಮೋಷ್ನಲ್ ಆಗ್ತಾ ಈಗ ಯಾವ ಮೆಚುರಿಟಿ ಲೆವೆಲ್ ಬಂದಿರುತ್ತೆ ಅಂದರೆ, ಎಂಥ ಕಷ್ಟ ಬಂದರೂ ಹೌದು ನಾವು ಧೈರ್ಯವಾಗಿ ಫೇಸ್ ಮಾಡಬೇಕು. ಎಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್ ಅಂತ ಅನಿಸ್ತಾ ಇರುತ್ತೆ. ಸೊ ಈ ರೀತಿ ಸಣ್ಣ ಪುಟ್ಟ ಚೇಂಜಸ್ಸು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಮತ್ತು ನಿಮ್ಮ ಲೈಫ್ ಸ್ಟೈಲಲ್ಲಿ ಮಾಡ್ಕೊಂಡು ಹೋದರೆ ನೀವು ಖುಷಿಯಾಗಿರ್ತೀರ. ಲೈಫ್ ಒಂದು ಡಿಸಿಪ್ಲೀನ್ ಆಗಿ ಆಗ್ತಾ ಇರುತ್ತೆ. ಆಮೇಲೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ನಾವು ನಮ್ಮ ಮಕ್ಕಳಿಗೆ ಎಕ್ಸಾಂಪಲ್ಸ್. ನಾವು ಹೇಳೋದನ್ನು ಅವರು ಫಾಲೋ ಮಾಡಲ್ಲ, ನಾವು ಮಾಡೋದನ್ನು ಅವರು ಫಾಲೋ ಮಾಡ್ತಾರೆ. ಸೊ ಯಾವಾಗಲೂ ನಾವು ಕರೆಕ್ಟಾಗಿರಬೇಕು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಆಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ.